ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾವಿವತ್ತು ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಕಂಪ್ಲೀಟ್ ಡೀಟೇಲ್ಸು ನಾನು ನಿಮಗೆ ಕೊಡ್ತೀನಿ. ನಮ್ಮ ಟ್ರೈನ್ ಓಡೋ ಸಮಯ. ಸೊ ಇದು ಬಂದು ರಾಜಧಾನಿ ಎಕ್ಸ್ಪ್ರೆಸ್ಸು. ಸೊ ನಮ್ಮ ಕಂಪಾರ್ಟ್ಮೆಂಟ್ ಬಂದು B4 ನಾವು ಹೋಗ್ತಾ ಇರೋದು ಆಗ್ರಾ ಹೋಗ್ತಾ ಇದ್ದೀವಿ. ಆಗ್ರಾದಲ್ಲಿ ಅಫ್ಕೋರ್ಸ್ ಆಗ್ರಾದಲ್ಲಿ ಏನಿದೆ ಅಂತ ಎಲ್ಲರಿಗೂ ಗೊತ್ತು, ಬಟ್ ಜರ್ನಿ ಹೇಗಿರುತ್ತೆ ಟ್ರೈನಲ್ಲಿ ಏನು ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಈ ಒಂದು ವ್ಲಾಗಲ್ಲಿ ನೋಡಿ. ಸೊ ನಾವು ಮಾಡಿರೋದು 3rd AC. ಸೊ 2 months ಬಿಫೋರ್ ಮಾಡಬೇಕು. ಫಸ್ಟ್ AC-ಗೆ ಎಲ್ಲ ಫುಲ್ ಆಗಿಬಿಡುತ್ತೆ. ಸೊ ಇದು ಸಿಕ್ಕಿದೆ ಹೆಚ್ಚು ನಮಗೆ. ಸೊ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಚೆನ್ನಾಗಿದೆ, ಕಂಪಾರ್ಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ರಾಜಧಾನಿ ಎಕ್ಸ್ಪ್ರೆಸ್ಸು. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ನಾನು ನಿಮಗೆ. ಸೊ ಇದು ನೋಡ್ಬೋದು, ನಿಮಗೆ ಇಲ್ಲಿ ವಾಶ್ರೂಮ್ ಇದೆ. 2 ವಾಶ್ರೂಮ್ ಬರುತ್ತೆ ಇದರಲ್ಲಿ. ಒಂದು ಬೋಗಿನಲ್ಲಿ ಒಬ್ಬರು ಇನ್ಚಾರ್ಜ್ ಇರ್ತಾರೆ, ಫುಡ್ಡು ವಾಟರ್ ಬಾಟ್ಲು ಇನ್ ಕೇಸ್ ಯಾರಾದರೂ ಬುಕ್ ಮಾಡಿರ್ತಾರಲ್ವಾ ಅವ್ರಿಗೆ ಸಪ್ಲೈ ಮಾಡ್ತಾರೆ. ಸೊ ಒಳಗಡೆ ಯಾವ ಥರ ಇದೆ ನೋಡಿ. ಸೊ ಒಳಗಡೆ ಈ ಥರ ಇರುತ್ತೆ. ಸೊ ಆರಾಮಾಗಿ 4-8 ಜನ ಮೇಲ್ಗಡೆ ಆರಾಮಾಗಿ ಮಲ್ಕೊಳೋದಕ್ಕೆ ಕೊಟ್ಟಿದ್ದಾರೆ. ಒಂದು ದಿಂಬು, ಒಂದು ಬೆಡ್ಶೀಟ್ ಕೊಟ್ಟಿದ್ದಾರೆ. ಸೀಟ್ ನಂಬರ್ ನೋಡಿಕೊಂಡು ಈ ಥರ ಬೆಡ್ಶೀಟ್ಸ್ ಕೊಡ್ತಾರೆ. ಸೊ ನೀಟಾಗಿ ಎಲ್ಲ ಐರನ್ ಮಾಡಿ ಪ್ಯಾಕ್ ಆಗಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ನಾವು ಕಾಜಿಪೇಟ್ ಜಂಕ್ಷನಲ್ಲಿದ್ದೀವಿ ಈಗ. ಸೊ ಕಾಜಿಪೇಟ್ ಜಂಕ್ಷನ್ ಬಿಟ್ಟಿದ್ದೀವಿ. ನೀವು ನೋಡ್ತಾ ಇರ್ಬೋದು ಸ್ಟೇಷನ್ ಬಿಟ್ಟು ಹೋಗ್ತಾ ಇದ್ದೀವಿ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಟ್ರೈನಲ್ಲಿ. ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಬ್ರೆಡ್ ಆಮ್ಲೆಟ್ ಎಲ್ಲ ಮತ್ತು ಚೆನ್ನಾಗಿತ್ತು. ವಾಶ್ರೂಮ್ಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು 2 ವಾಶ್ರೂಮ್ಸ್ ಬರುತ್ತೆ ಒಂದು ಕ್ಯಾಬಿನಲ್ಲಿ, ಇದೊಂದು. ಸೊ ಸ್ಮೋಕಿಂಗ್ ಎಲ್ಲ ನಾಟ್ ಅಲೌಡು. ವಾಶ್ರೂಮ್ಸ್ ಈ ಥರ ಇದೆ, ನೋಡ್ತಾ ಇರ್ಬೋದು. ಸೊ ಒಂದು ಹ್ಯಾಂಡ್ ವಾಶ್ ಬೇಷನ್ ಇದೆ, ಮತ್ತು ಒಂದು ಮಿರರ್ ಇದೆ. ದೊಡ್ಡ ಮಿರರ್ ಹಾಕ್ಬಿಟ್ಟಿದ್ದಾರೆ ಇವರು. ಸೊ ಇದು ಬಂದು ಇಂಡಿಯನ್ನು. ಸೊ ವೆಸ್ಟರ್ನ್ ಬಂದು ಇದು ವೆಸ್ಟರ್ನು. ಸೊ ಇದು ವೆಸ್ಟರ್ನ್ ಸ್ಟೈಲ್. ಸೊ 2 ಇದೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ನದಿ. ಬಟ್ ನೀರೇ ಇಲ್ಲ ಗುರು, ಫುಲ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಈ ಕಡೆ ಮಳೆನೇ ಇಲ್ಲ ಅನ್ಕೋತೀನಿ ಮೇ ಬಿ. ನೋಡಿ ನೀರೇ ಇಲ್ಲ. ಯಾವುದೋ ನದಿ ಇದು, ಭಯಂಕರ ದೊಡ್ಡ ನದಿ, ಯಾವುದು ಅಂತ ಗೊತ್ತಿಲ್ಲ. ಮಳೆ ಇಲ್ಲ.
ಎಲ್ಲ ಕಟ್ ಮಾಡಿ ಕುಪ್ಪೆ ಹಾಕಿದ್ದಾರೆ ಈ ಕಡೆ ಫುಲ್ಲು ಎಲ್ಲ ಟೋಟಲ್ ಏನು ಸರೌಂಡಿಂಗ್ ಎಲ್ಲ ಫುಲ್ಲು ಗದ್ದೆನೆ ನೋಡಿ. ನೋಡಿ ಇಲ್ಲಿ ತನಕ ಫುಲ್ ಗದ್ದೆನೆ. ಎತ್ತಿನ ಮಂಡಿಲಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ನೋಡಿ. ಎತ್ತಿನ ಮಂಡಿಲಿ ಸಾಕ ಸ್ಪೀಡ್ ಆಗೋಗುತ್ತೆ ಟ್ರೈನು. ಅದು ಈ ಟ್ರೈನ್ಗೂ ಗೇರ್ಸ್ ಇದೆ ಅನ್ಕೋತೀನಿ. ಆ ಗೇರು ಡ್ರಾಪ್ ಮಾಡಿ ಒಂದು ಜರ್ಕ್ ಹೊಡಿಯುತ್ತೆ. ಏನು ಸ್ಪೀಡ್ ಹಂಗೆ ಕಿತ್ಕೊಂಡು ಹೋಗುತ್ತೆ ಗುರು ಟ್ರೈನಲ್ಲೇ ಮಾತ್ರ. ಏನು ಗೇರ್ ಚೇಂಜ್ ಮಾಡಿದ ತಕ್ಷಣ ಹಂಗೆ ಫುಲ್ ಆಗುತ್ತೆ ಇನ್ನೇನು ತಕ್ಕಂತ ತಕ್ಕದಾಗಿದೆ ಅಂತ. ಸೊ ಇಲ್ಲಿ ಬಿದ್ದೋಗ್ಬಿಡ್ತೀನಿ ಅಂತ ನನ್ನ ವೈಫ್ ಬಂದಿದ್ದಾಳೆ ಕಾಪಾಡೋಕ್ಕೆ. ಗೇರು ಚೇಂಜ್ ಮಾಡ್ತಾನೆ. ಏನು ಹೀಗೆ ಫುಲ್ ಆಗುತ್ತೆ ಇಂಜನ್ ಸ್ವಲ್ಪ ಅಂತ ಇಟ್ಕೊಂಡು ಹೋಗ್ತೈತೆ ಗಾಡಿ ಮಾತ್ರ. ನೋಡಿ ಇಲ್ಲೆಲ್ಲ ಬರೀ ಕಾಡೆ ಫುಲ್ಲು ಕಾಡು ನೋಡಿ. ಇದೆ ನೋಡಿ ಕಾಡು ಫುಲ್ಲು. ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರಿಂದ ಬರ್ತಾ ಇದ್ದೀವಿ. ಬರೀ ಕಾಡೆ. ಸೊ ಅದು ಮೇ ಬಿ ಗೂಡ್ಸ್ ಟ್ರೈನು ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ನೋಡಿ. ಇವಾಗ ಸ್ಲೋ ಡೌನ್ ಮಾಡ್ತಾ ಇದ್ದಾನೆ ಯಾಕಂದರೆ 2 ಟ್ರ್ಯಾಕ್ ಇದೆ ಇಲ್ಲಿ ನೋಡಿ. ಇದು ಟ್ರ್ಯಾಕ್ ಚೇಂಜ್, ಅದು 2 ಟ್ರ್ಯಾಕ್ ಇದೆ. ಇವಾಗ ಟ್ರ್ಯಾಕ್ ಚೇಂಜ್ ಮಾಡ್ಕೊತಾ ಇದ್ದಾರೆ ನೋಡಿ. ಟ್ರ್ಯಾಕ್ ಚೇಂಜ್ ಆಯಿತು. ಈ ಕಡೆ ಲಾಸ್ಟಿಗೆ ಎಂಜಿನ್ ಬಂತು. ಓಕೆ ಇವಾಗ ಇಲ್ಲಿಂದ ಗೇರ್ ಚೇಂಜ್ ಮಾಡ್ತಾರೆ ನೋಡಿ. ಇಲ್ಲ ಅದಾಗಿದ ತಕ್ಷಣ ಟ್ರೈನ್ ಇಂಜನ್ ಒಂದ್ಸತಿ ರಿವ್ಯೂ ಮಾಡ್ಬೇಕು ಗುರು. ಯಾರೂ ಮಾಡಿಲ್ಲ ಕನ್ನಡದಲ್ಲಿ. ಮಾಡ್ತೀನಿ ಅಲ್ಲಿ ನೋಡೋಣ, ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀನಿ. ನೋಡಿ ಚೇಂಜ್ ಮಾಡ್ದೆ ಇವಾಗ. ಗೇರ್ ಚೇಂಜ್ ಮಾಡ್ದ. ಇವಾಗ ಸ್ವಲ್ಪ ಸ್ಪೀಡ್ ಆಗುತ್ತೆ. ಇನ್ನೊಂದು ಚೇಂಜ್ ಮಾಡ್ದ. ಹೋಗ್ತಾ ಇದ್ದಾನಾ? ನೋಡಿ ಇವಾಗ ಫುಲ್ ಮಾಡ್ತಾನೆ. ಲೈಟಾಗಿ ಸ್ಪೀಡ್ ಜಾಸ್ತಿ ಆಯ್ತು ಈಗ. ರೈಸ್ ಆಯಿತು. ಇವಾಗ ಆಗ್ತಾನೆ ನೋಡಿ. ಇನ್ನೊಂದು ಗೇರ್ ಚೇಂಜ್ ಮಾಡ್ತಾನೆ. ಎಲ್ಲಿ ನಿಮ್ಮ ಮಗಳು? ಹಿಂದೆಗಡೆ ಹೋಗ್ತಾರೆ.